ಒಂದು ಶರಾವತಿ ಲಾಡ್ಜಲ್ಲಿ 35 ವರ್ಷದ ಹುಡುಗಿ ಕೊಲೆ ಆಗ್ತಾರೆ. ಅದೇ ದಿನ ಆಕೆಯನ್ನು ದಫನ ಮಾಡ್ತಾರೆ. ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂದಿರೋ ಪ್ರಕರಣಗಳು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಆಣೆಮೌತ ಇರ್ಬೋದು, ಅದೇ 2010 ಕ್ರೈಮ್ 83 ಇರ್ಬೋದು. ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು. ಈ ಎಲ್ಲ ಪ್ರಕರಣಗಳಲ್ಲಿ ಈ ಬೆಳ್ತಂಗಡಿ ಪೊಲೀಸ್ನವ್ರದ್ದು ಒಂದು ಪ್ಯಾಟರ್ನ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ಅಬ್ಸಲ್ಯೂಟ್ಲಿ ಅಂತ ಒಂದು ಜಡ್ಜು, ನ್ಯಾಯಾಧೀಶರು ಪದ ಬಳಕೆ ಮಾಡಬೇಕಿದ್ರೆ ಆ ಪ್ರಕರಣ ತೀವ್ರತೆ ಎಷ್ಟಿದೆ ಅಂತ ನಾವು ಅಂದ್ಕೋಬೇಕು. ಒಂದು ಮೇಯ್ನ್ ಆಗಿ ಆ ಟೈಮಲ್ಲಿ ಇವರ ಫ್ಯಾಮಿಲಿ ಡಾಕ್ಟರ್ ಥರ ಅಂದರೆ ಪೋಸ್ಟ್ಮಾರ್ಟಮ್ ಸ್ಪಾಟಲ್ಲಿ ಪೋಸ್ಟ್ಮಾರ್ಟಮ್ ಮಾಡೋ ಡಾಕ್ಟರ್ ಮಾಬಲ್ ಶೆಟ್ಟಿ ಅವ್ರ ಹತ್ರನೇ ಯಾಕೆ ಕಳಿಸಿದ್ರು. ಸೌಜನ್ಯ ಉಗುರಿಂದ ಇವನ ಮೇಲೆ ಗಾಯಗಳಾಯಿತು ಅಂತ ಹೇಳಿದ ಅದು ಕೂಡ FS ಅಲ್ಲಿ ಬರಲಿಲ್ಲ. ಯಾವನೋ ಒಬ್ಬ ಅವ ಯಾರು ಕಿರೀಕ್ ಅಂತೆ, ಅವ ಹೇಳ್ತಾನೆ ಆ ವೆಜಿನಾಲ್ ಸ್ವಾಬನ್ನು ಒಣಗಿಸಿ ಕೊಡಲಿಲ್ಲ ಅಂತ. ಒಣಗಿಸಿ ಕೊಡಲಿಲ್ಲ, ಅವಾಗ ಮಳೆ ಬಂತು ಅಂತ. ಏನು ಮಂಗಳೂರಲ್ಲಿ ಮೀನು ಒಣಗಿಸೋದು ಅದು. ನಾನು ಮೊನ್ನೆ ಈ ದಿನ .com ಅಲ್ಲಿ ಒಂದು 10 ಜನ ಮಹಿಳೆಯರೊಂದಿಗೆ ಅವರು ಮಾತಾಡಿದೆ. ನಾನು ನಾರ್ಮಲಾಗಿ ಸ್ವಲ್ಪ ನರ್ವಸ್ ಆಗೋದಿಲ್ಲ. ಯಾಕಂದರೆ ನೀವು ಎಲ್ಲಿ ಕೂತಿರೋ ಪೆನ್ನು ಪುಸ್ತಕ ಇಟ್ಕೊಂಡು ಕೂತಿರೋ ನೋಡಿದಾಗ ಅವರು ಮೊನ್ನೆನೂ ಹಂಗೇನೆ ಇದ್ದರು. ಎಲ್ಲರೂ ಪೆನ್ನು ಪುಸ್ತಕ ಎಲ್ಲ ಇಟ್ಕೊಂಡೇ ಇದ್ದರು. ಬಹುಶಃ ನಾನು ಯಾವುದು ಪೆನ್ನು ಪುಸ್ತಕ ಇಟ್ಕೊಂಡು ಬರಲಿಲ್ಲ. ಅದು ನನ್ನ ಎರೋಗನ್ಸಿ ಅಂತಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡುವ, ಸ್ವಲ್ಪ ಒಂದು 8 ವರ್ಷಗಳ ಕಾಲ ಆ ಕೇಸ್ ಬಗ್ಗೆ ಅಧ್ಯಯನ ಮಾಡಿದ ಕಾರಣ ನಾನು ಹಾಗೆ ಬಂದಿದ್ದೇನೆ. ಇಲ್ಲಿ ಒಂದು ಪ್ಯಾಂಪ್ಲೆಟ್ ನಾನು ಆವಾಗಲೇ ಓದಿದೆ, ಇದು ಇಲ್ಲಿದೆ. ಇದರಲ್ಲಿ ಇನ್ನೊಂದು ಸೇರಿಸಬೇಕು ನೀವು. 2010ರಲ್ಲಿ ಶರಾವತಿ ಲಾಡ್ಜಲ್ಲಿ ಕೊಲೆಯಾದಂಥ 35 ವರ್ಷದ ಒಂದು ಮಹಿಳೆಯ ಬಗ್ಗೆ ಇಲ್ಲಿ ಅದನ್ನು ಸೇರಿಸಿ ನೀವು ಯಾರಾದರೂ ಆ ಬಗ್ಗೆ ಡಾಕ್ಯುಮೆಂಟು ಕಲೆಕ್ಟ್ ಮಾಡೋದಕ್ಕೆ ಆದರೆ ನಾನು ಅದರ ಬಗ್ಗೆ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಶರಾವತಿ ಲಾಡ್ಜಲ್ಲಿ 35 ವರ್ಷದ ಹುಡುಗಿ ಕೊಲೆ ಆಗ್ತಾರೆ. ಅದೇ ದಿನ ಆಕೆಯನ್ನು ದಫನ ಮಾಡ್ತಾರೆ. ದಫನ ಮಾತ್ರ ಅಲ್ಲ, ದಹನ ಮಾಡ್ತಾರೆ. ದಹನ ಅಂದರೆ ನಮ್ಮ ಕಡೆ ಬರ್ನಿಂಗ್. ದಹನ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಬಗ್ಗೆ ನಾವು ಸ್ವಲ್ಪ ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ಒಂದೇ ದಿನದಲ್ಲಿ ಒಂದು ಮಹಿಳೆ ಒಂದು ಶರಾವತಿ ಅಂತ ಲಾಡ್ಜಲ್ಲಿ, ಆ ಶರಾವತಿ ಲಾಡ್ಜಿಗೆ ನೀವು ಅಪರಿಚಿತ ಮಹಿಳೆ ಹೇಗೆ ಆಗ್ತದೆ ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಯಾಕೆ ಶರಾವತಿ ಲಾಡ್ಜಲ್ಲಿ ನೀವು ಡಾಕ್ಯುಮೆಂಟ್ ತೆಗೆದುಕೊಳ್ಳದೆ ಅವಳನ್ನು ಶರಾವತಿ ಲಾಡ್ಜಿಗೆ ಬಿಟ್ಟಿದ್ದು ಅವಳು ಹೇಗೆ ಅಪರಿಚಿತ ಮಹಿಳೆ ಆಗ್ತಾಳೆ ಅದನ್ನು ಕೇವಲ ಒಂದೇ ದಿನದಲ್ಲಿ ಕ್ರೈಮ್ 83/2010 ಅಂತ ಅದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ. 302, 201 ಅಡಿಯಲ್ಲಿ ಕೇಸ್ ದಾಖಲ ಕೂಡ ಆಗ್ತದೆ. ಅದು ಇವತ್ತಿನವರೆಗೂ ಕೂಡ ಯಾವುದೇ ಇನ್ವೆಸ್ಟಿಗೇಷನ್ ಅದರ ಬಗ್ಗೆ ಆಗಲೇ ಇಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇಲ್ಲಿ ಸೌಜನ್ಯ ಪ್ರಕರಣ ಬಗ್ಗೆ ಬಹುಶಃ ವಿಮಲಾ ಮೇಡಮ್ ಅವರಿದ್ದಾರೆ. ನಮಗಿಂತ ಮೊದಲೇ ಅದರ ಬಗ್ಗೆ ಭಾರಿ ಹೋರಾಟ ಎಲ್ಲ ಮಾಡಿದಂಥವ್ರು. ನಾನು 2016ರಿಂದ ಈ ಕೇಸಿನಲ್ಲಿ ಸಂತೋಷ್ ರಾವ್ ಪರವಾಗಿ ವಕಾಲತ್ತು ವಹಿಸಿ 2023 ಮೊನ್ನೆ ಹೈಕೋರ್ಟ್ ತನಕ ನಾನು ಮಾಡಿದ್ದೆ. ಬಹುಶಃ ಎಲ್ಲರಿಗೂ ಅದರ ಬಗ್ಗೆ ಫ್ಯಾಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆ ಸಂತೋಷ್ ರಾವ್ ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂದಿರೋ ಪ್ರಕರಣಗಳು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಆಣೆಮೌತ ಇರ್ಬೋದು, ಅದೇ 2010 ಕ್ರೈಮ್ 83 ಇರ್ಬೋದು, ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು. ಈ ಎಲ್ಲ ಪ್ರಕರಣಗಳಲ್ಲಿ ಈ ಬೆಳ್ತಂಗಡಿ ಪೊಲೀಸ್ನವ್ರದ್ದು ಒಂದು ಪ್ಯಾಟರ್ನ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ಒಂದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ, ಯಾವನೋ ಒಬ್ಬನ್ನ ಕರ್ಕೊಂಡು ಬರ್ತಾರೆ. ವೇದವಲ್ಲಿ ಪ್ರಕರಣದಲ್ಲಿ ಅವರ ಗಂಡನನ್ನೇ ಮಾಡಿದರು. ಅದನ್ನು ನೋಡಿದಂಥ 2 ಮಕ್ಕಳು, ಅದರ ಪಕ್ಕದ ಮನೆ ಮಕ್ಕಳು, ಅವ್ರದ್ದು ಸೂಸೈಡ್ ಅಂತ ಬಂದಿದೆ, ಅದು ಕೂಡ ಸೂಸೈಡ್ ಅಲ್ಲ ಅಂತಾಯಿತು. ಪದ್ಮಲತಾ ಪ್ರಕರಣದಲ್ಲಿ ಯಾರು ಅಂತ ಇಲ್ಲ ಅಂತಾಯಿತು. ಆಣೆಮೌತ ಯಮುನಾ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದೇ ರಾಜೇಂದ್ರ ರೈ ಅಂತ ಅಲ್ಲಿ ತೋಟದ ಕೆಲಸ ಮಾಡ್ತಿರುವಂಥದ್ದು. ಆಣೆಮೌತ ಮತ್ತು ಸೌಜನ್ಯ ಪ್ರಕರಣಕ್ಕೆ ಇದ್ದಂಥ ಗ್ಯಾಪ್ ಬಿಟ್ವೀನ್ ಕ್ರೈಮ್ ಗ್ಯಾಪ್ ಏನಿದೆ 20 ದಿನ ಮಾತ್ರ. ಕೇವಲ 20 ದಿನದಲ್ಲಿ 3 ಕೊಲೆ ಆಗಿದೆ.
ಯಾವುದಕ್ಕೂ ಆರೋಪಿಗಳು ಇಲ್ಲ ಅಂತ. ಆಣೆ ಮೌತ ಪ್ರಕರಣದಲ್ಲಿ ಕೂಡ ಇದೇ ಸೌಜನ್ಯ ಪ್ರಕರಣದ ಫಸ್ಟ್ 2 ಡೇಸ್ ಯೋಗೇಶ್ ಏನಿದ್ದಾರೆ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದದು. ಆಣೆ ಮೌತ ಪ್ರಕರಣದಲ್ಲಿ ಕೂಡ ಅದೇ ದಿನ ಮಂಗಳೂರಿಂದ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು, ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಎಲ್ಲ ಕೂಡ ಬಂದಿದ್ದು. ಯಾವಾಗ ಡಾಗ್ ಸ್ಕ್ವಾಡ್ ಒಂದು ಮನೆ ಹತ್ರ ಹೋದಿತ್ತು, ಆ ಡಾಗನ್ನು ಅಲ್ಲಿಂದಲೇ ತೆಗೆದು ಪೊಲೀಸ್ ವ್ಯಾನ್ಗೆ ಹಾಕುವಂಥ ಕೆಲಸ ಆಯಿತು. ಅಂದರೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಿಡಲಿಲ್ಲ. ಡಾಗ್ ಸ್ಕ್ವಾಡನ್ನು ಮಾಡಲಿಲ್ಲ, ಫಿಂಗರ್ ಪ್ರಿಂಟನ್ನು ಮಾಡಲಿಲ್ಲ, ಫುಟ್ ಪ್ರಿಂಟನ್ನು ಮಾಡಲಿಲ್ಲ. ಸೇಮ್ ಪ್ಯಾಟ್ರನ್ ಇಲ್ಲಿ ಸೌಜನ್ಯ ಕೇಸಲ್ಲಿ ಕೂಡ ಆಗಿದೆ. ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಬಂದಿದೆ, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ, ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ, ಸ್ಥಳಕ್ಕೆ ಕರ್ಕೊಂಡು ಹೋಗಲಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಈಗ ಫ್ಯಾಕ್ಟ್ ಬಿಟ್ಟು ಟ್ರಯಲ್ಗೆ ಬರೋದಾದ್ರೂ ಕೂಡ ಯಾಕೆ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂಥದ್ದು ಜಜ್ಮೆಂಟು ಕೇವಲ 143, 142 ಪ್ಯಾರಾಗ್ರಾಫ್ 2ರಲ್ಲಿ ಓದಿದರೆ ನಮಗೆ ಆಲ್ಮೋಸ್ಟ್ ಪಿಕ್ಚರ್ ಎಲ್ಲ ಸಿಕ್ಕಿಬಿಡ್ತದೆ. ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್. ನಾರ್ಮಲ್ ಆಗಿ ಆ ಥರ ಜಜ್ಮೆಂಟ್ ಬರೋದಿಲ್ಲ. ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ. ಅಬ್ಸಲ್ಯೂಟ್ಲಿ ಅಂತ ಒಂದು ಜಡ್ಜು, ನ್ಯಾಯಾಧೀಶರು ಪದ ಬಳಕೆ ಮಾಡಬೇಕಿದ್ರೆ ಆ ಪ್ರಕರಣ ತೀವ್ರತೆ ಎಷ್ಟಿದೆ ಅಂತ ನಾವು ಅಂದ್ಕೋಬೇಕು. ಒಂದು ಮೇಯ್ನ್ ಆಗಿ ಡಾಕ್ಟರು ಹೂ ಕಲೆಕ್ಟೆಡ್ ದಿ ವೆಜಿನಲ್ ಸ್ವಾಬ್ ವರ್ಚುವಲಿ ಡೆಮಾಲಿಸ್ಡ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ. ಡಾಕ್ಟ್ರು ಕಲೆಕ್ಟ್ ಮಾಡಿದಂಥ ವೆಜಿನಲ್ ಸ್ವಾಬನ್ನು 10ನೇ ತಾರೀಕು ಕಲೆಕ್ಟ್ ಮಾಡಿದಂಥ ವೆಜಿನಲ್ ಸ್ವಾಬನ್ನು 20ನೇ ತಾರೀಕು FS ಕಳಿಸ್ತಾರೆ. ಇಲ್ಲಿ 10ನೇ ತಾರೀಕು ಕಲೆಕ್ಟ್ ಮಾಡಿದಂಥ ವೆಜಿನಲ್ ಸ್ವಾಬ ಕಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ. ಸಂತೋಷ್ ರಾವ್ ಆರೋಪಿ ಆಗಿರುವಂಥದ್ದು 13ನೇ ತಾರೀಕು. 11ನೇ ತಾರೀಕು ಅರೆಸ್ಟ್ ಮಾಡ್ತಾರೆ, ಆದರೆ ಯಾವುದೇ ತನಿಖೆಯನ್ನು ಮಾಡೋದಿಲ್ಲ. ಇಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿರುವಂಥದ್ದು 11ನೇ ತಾರೀಕು ಅರೆಸ್ಟ್ ಆದ ಪಬ್ಲಿಕ್ಸ್ ಅಂದರೆ ಯಾರು ಸಸ್ಪೆಕ್ಟೆಡ್ ಯಾರಿದ್ದಾರೆ, ಏನು ಅವ್ರ ಮೇಲೆಲ್ಲ ಈಗ ಆರೋಪ ಏನು ಬರ್ತಾ ಇದೆ, ಅವರೇ ಇವನನ್ನು ಹಿಡ್ಕೊಟ್ಕೊಟ್ರು. ಅವೊಂದು ಚೀಲ ಹಿಡ್ಕೊಂಡು ಗೊಮ್ಮಟಪೇಟೆ ಕೆಳಗಡೆ ಕೂಡ್ತಿದ್ದ, ಹಿಡ್ಕೊಟ್ವಿ ಅಂತ, ಅವನು ಕಲ್ಲ ಅಂತೇಳಿ ಹಿಡ್ಕೊಟ್ವಿ. ಈ ಸಂತೋಷ ಅವನಿಗೆ ಪಬ್ಲಿಕ್ಕಿಂದ ಮಾಬ್ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಟ್ರೀಟ್ಮೆಂಟು ಬೆಳ್ತಂಗಡಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ. ವೆರಿ ಕ್ಲಿಯರ್ ಆಗಿ ಡಾಕ್ಟರ್ ಆದಮ್ ಅವರು ಸಂತೋಷ್ ರಾವ್ ಅವರ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿಲ್ಲ ಅಂತೇಳಿ 12ನೇ ತಾರೀಕು ಕೊಡ್ತಾರೆ. ವೆರಿ ಕ್ಲಿಯರ್ ಆಗಿದೆ, ಅದು ಎವಿಡೆನ್ಸು ಕೂಡ ಇದೆ, ಡಾಕ್ಯುಮೆಂಟ್ ಇದೆ ಅದಕ್ಕೆ. ಪೊಲೀಸ್ನವರಿಗೆ ಇಲ್ಲಿ ಈ ಕೇಸಿಗೆ ಒಬ್ಬ ಬೇಕು. ಈ ಆದಾಮ ಅವರ ರಿಪೋರ್ಟ್ ಇಟ್ಟುಕೊಂಡು ಪೊಲೀಸ್ನವರು ಈ ಸಂತೋಷ್ ರಾವ್ನ ಈ ಕೇಸಲ್ಲಿ ಫಿಕ್ಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ 12ನೇ ತಾರೀಕು ಆಫ್ಟರ್ನೂನು ಅವನ್ನ KS ಹೆಗ್ಡೆಗೆ ಕಳಿಸ್ತಾರೆ. ಅಂದರೆ ವೆದರ್ ಈಸ್ ಕೆಪೇಬಲ್ ಫಾರ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂತ. ಯಾಕೆ ಬೇಕಿತ್ತು ಅದು? 12ನೇ ತಾರೀಕು ನೀವು ಆತನನ್ನು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ. ಈ ಕೇಸಿನ ಬಗ್ಗೆ ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ. ಚಾರ್ಜ್ ಶೀಟಲ್ಲಿ ಇರುವಂಥದ್ದು ನೀವು 13ನೇ ತಾರೀಕು ಈ ಕೇಸಲ್ಲಿ ಆತನ ಬಗ್ಗೆ ಎನ್ಕ್ವೈರಿ ಮಾಡಿದ್ದೇವೆ ಅಂತೇಳಿ ಚಾರ್ಜ್ ಶೀಟ್ ಇರುವಂಥದ್ದು. ಚಾರ್ಜ್ ಶೀಟ್ ಎನ್ಕ್ವೈರಿ ಮಾಡೋ ಮೊದಲೇ ನಿಮಗೆ ಯಾಕೆ ಬೇಕು ಅವನು, ವೆದರ್ ಈಸ್ ಕೆಪೇಬಲ್ ಆಫ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂತ ಯಾಕೆ ಬೇಕು, ಯಾವ ಕಾರಣಕ್ಕಾಗಿ ಅಂದರೆ ನಿಮಗೆ ಇಲ್ಲಿ ಒಬ್ಬ ಬೇಕು. ಆ ರಿಪೋರ್ಟ್ ಬಂದರೆ ಇದರಲ್ಲಿ ಫಿಕ್ಸ್ ಮಾಡೋಣ ಅಂತ. ಒಂದು ವೇಳೆ ಆ ರಿಪೋರ್ಟ್ ಮಹಾಬಲ ಶೆಟ್ಟಿ ಏನಂತ ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಯಾಕಂದರೆ ಅವರು CCTV ಅಲ್ಲಿ ಇರಲಿಲ್ಲ ಅಂತ ಹೇಳುವವರು ಕೂಡ ಅವರೇ, ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಡಾಕ್ಟ್ರು ಏನು ಹೇಳ್ತಾರೆ, ಒಂದು TVಯಲ್ಲಿ ಕೂತು ಅಲ್ಲಿ CCTV ಇಲ್ಲ ಅಂತ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಅವರು ಅದು ಡ್ಯೂಟಿನೇ ಅಲ್ಲ. ಈ ಏನು ಮಾಸ್ ಬರಿಯಲಲ್ಲಿ ಎಲ್ಲಿ ಸಿಗತ್ತೆ ಅನ್ನೋ ಫೀಲಿಂಗಲ್ಲಿ ನಾನು ಅಲ್ಲಿ ಅಷ್ಟು ಊತಾಕಿದ್ದೇನೆ, ಇಷ್ಟು ಊತಾಕಿದ್ದೇನೆ ಅಂದರೆ ಲಾಸ್ಟ್ಗೆ ಅದು ಸಿಕ್ಕಿಲ್ಲ. ಈಗ ಅಲ್ಲಿ ನಾನು ಊತಾಕಿದ್ದೇನೆ, ಅವರೇ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಿ ಊತಾಕಿದ್ದೀರಿ ನೀವು ಅಂತ. ಆ ಡಾಕ್ಟ್ರ್ ಪರ್ಟಿಕ್ಯುಲರ್ ಆಗಿ ಆ ಡಾಕ್ಟ್ರ್ ಹತ್ರ ಯಾಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಬೆಳ್ತಂಗಡಿ ಇದೆ, ಪುತ್ತೂರಿದೆ, ಮಂಗಳೂರಿದೆ, KS ಹೆಗ್ಡೆಗೆ ಯಾಕೆ ಕರ್ಕೊಂಡು ಹೋದರು? ಆ ಟೈಮಲ್ಲಿ ಇವರ ಫ್ಯಾಮಿಲಿ ಡಾಕ್ಟ್ರ್ ಥರ ಅಂದರೆ ಸ್ಪಾಟಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟ್ರ್ ಮಹಾಬಲ್ ಶೆಟ್ಟಿ ಅವ್ರ ಹತ್ರನೇ ಯಾಕೆ ಕಳಿಸಿದರು? ಈ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಇನ್ನೂ ಕಂಡುಕೊಳ್ಳಲಿಕ್ಕೆ ಆಗಲೇ ಇಲ್ಲ ನಮ್ಮ ಕೈಯಿಂದ. ಅಂದರೆ ವ್ಯವಸ್ಥೆ ಆ ಥರ, ನಮ್ಮ ವ್ಯವಸ್ಥೆ ಅಷ್ಟು ಕೆಟ್ಟೋಗಿರುವಂಥ ಪರಿಸ್ಥಿತಿಯಲ್ಲಿ. ಬೇಸಿಕಲಿ ನಾನೊಬ್ಬ ಡಿಫೆನ್ಸ್ ಲಾಯರು. ನೀವು ಯಾವಾಗ ನನ್ನ ಮೇಲೆ ಬೇರೆ ಕೇಸಲ್ಲಿ ತಿರುಗಿ ಬೀಳ್ತೀರಿ ಅಂತಲೇ ಗೊತ್ತಾಗಲ್ಲ.
ಅಲ್ಲ ಬೇರೆ ಕೇಸಲ್ಲಿ ಹೇಳ್ತಾ ಇರೋದು ನಾವು. ಸಂತೋಷ್ ರಾವ್ ಬಗ್ಗೆ ಒಂದು ಮೇಯ್ನಾಗಿ ನಾವು ಇಲ್ಲಿ ತಿಳ್ಕೊಬೇಕಾದ್ರು ಅವನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ. ಈ ಕೇಸ್ ಆಗೋ ಮೊದಲು ಯಾವುದು ಕೇಸ್ ಇಲ್ಲ. 2018 ಇವತ್ತು 25 ಇವತ್ತಿನವರೆಗೆ ಆ್ಯಸ್ ಟುಡೇ ಯಾವುದೇ ಕೇಸ್ ಇಲ್ಲ. ಹೇಗೆ ಇವನನ್ನು ಕರ್ಕೊಂಡು ಬಂದು ನೀವು ಅವನನ್ನು ಫಿಕ್ಸ್ ಮಾಡಿದ್ರಿ? ಇವಾಗ ಎಲ್ಲ ಹೇಳ್ತೀರಿ ಅವನೇ ಮಾಡಿದ್ದು. ನೀವು ಅಟ್ಲೀಸ್ಟ್ ಯಾವುದೊಂದೊಂದು ಎವಿಡೆನ್ಸ್ ಕೊಡಿ ನಮಗೆ, ಅವ ಹೇಗೆ ಇದಕ್ಕೆ ಕನೆಕ್ಟ್ ಆಗ್ತದೆ. ಎಕ್ಸೆಪ್ಟ್ 161 ಸ್ಟೇಟ್ಮೆಂಟ್, ಅವನು ವಾಲಂಟರಿ ಸ್ಟೇಟ್ಮೆಂಟ್ ಇಲ್ಲದೆ ಯಾವುದೇ ಕೇಸಲ್ಲಿ ಫಿಕ್ಸ್ ಮಾಡೋದಕ್ಕೂ ಆಗೋದಿಲ್ಲ ಪೊಲೀಸ್ನವರು. ವಾಲಂಟರಿ ಸ್ಟೇಟ್ಮೆಂಟ್ ಅಡ್ಮಿಸಿಬಲು ಕೂಡ ಅಲ್ಲ ಕೋರ್ಟಲ್ಲಿ. ಎಕ್ಸೆಪ್ಟ್ 161 ಸ್ಟೇಟ್ಮೆಂಟ್ ಬಿಟ್ಟರೆ ಏನು ಡಾಕ್ಯುಮೆಂಟ್ ಇದೆ? ಯಾವುದೇ ಮೆಡಿಕಲ್ ಡಾಕ್ಯುಮೆಂಟ್ ಇಲ್ಲ. ವೆಜಿನಾಲ್ ಸ್ವಾಬಲ್ಲಿ ಇವಂದು ಬಿಟ್ಟು ಹಾಕಿ ಹುಡುಗಿಯದು FSL ಬರಲಿಲ್ಲ. ಸೌಜನ್ಯ ಉಗುರಿಂದ ಇವನ ಮೇಲೆ ಗಾಯಗಳಾಯಿತು ಅಂತ ಹೇಳಿದ ಅದು ಕೂಡ FSL ಬರಲಿಲ್ಲ. ಇವಾಗ ಗೌರ್ಮೆಂಟ್ PP ಸರಿಯಿಲ್ಲ ಅಂತ ಮಾತಾಡ್ತಾ ಇದ್ದೀರಿ. ಯಾವ ವಿಟ್ನೆಸ್ಸನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಬೇಕು ನೀವು. ನಾನು ನೋಡಿದ ಪ್ರಕಾರ ಯಾವುದೇ ವಿಟ್ನೆಸ್ಸನ್ನು ಕೂಡ ಚಾರ್ಜ್ ಶೀಟ್ ಅಂದರೆ COD ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿಬಿಡ್ಬೋದು. ಆದರೆ ಟ್ರಯಲ್ ನಡೆದಿರೋದು CBI ಚಾರ್ಜ್ ಶೀಟ್ ಮೇಲೆ ಯಾವ ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿದ್ದಾರೆ. CODಯಿಂದ CBIಗೆ ಬರುವಾಗ 5 ವಿಟ್ನೆಸ್ಗಳು ಡೆತ್ ಆದರು. ಆ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಸಂತೋಷವನ್ನು ಹಿಡಿದು ಕೊಟ್ಟಂಥ ರವಿ ಪೂಜಾರಿ, ಗೋಪಾಲಕೃಷ್ಣ ಗೌಡ, ಸಂತೋಷವು ಅಲ್ಲಿದ್ದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ದಿನೇಶ್ ಗೌಡ, ವಾರಿಜ ಆಚಾರ್ತಿ, ನಾವು ಪ್ರಶ್ನೆ ಮಾಡಬೇಕಲ್ಲ ಅದನ್ನು. ಯಾಕೆ ಈ ಸ್ಪ್ಯಾನ್ ಆಫ್ 35 to 40 ಡೇಸ್ ಒಳಗಡೆ 5 ವಿಟ್ನೆಸ್ಗಳು ಸತ್ತೋದ್ರು? ಯಾಕೆ? ಎಲ್ಲವೂ ಆತ್ಮಹತ್ಯೆ, ಅಸಹಜ ಸಾವು ಹೆಂಗೆ ಆಗತ್ತೆ? ಎಲ್ಲವೂ ಆತ್ಮಹತ್ಯೆ, ಅಸಹಜ ಸಾವು. ಬಾಕಿದವ್ರು ಯಾಕೆ ಆಗಲ್ಲ? ಬಾಕಿ ಕಡೆ ಯಾಕೆ ಆಗಲ್ಲ? 15 ವರ್ಷದ ಹುಡುಗಿ ನಾನು ಮೋಕ್ಷಕ್ಕಾಗಿ ಬಂದು ಸಾಯ್ತೇನೆ. 15 ವರ್ಷದ ಹುಡುಗಿಗೆ ಮೋಕ್ಷ ಎಲ್ಲಿಂದ ಬಂತು? ಮೋಕ್ಷ ಅಂತ ಅವಳು ಆ ಪದ ಅರ್ಥ ಹುಡ್ಕೊಳ್ಳಿಕ್ಕೆ ಇನ್ನೊಂದು 15 ವರ್ಷ ಬೇಕು. ಇದೆಲ್ಲ ಈ ಪ್ಯಾಟ್ರನ್ ಏನಿದೆ, ನೀವು ಯಾರಾದರೂ ಆ UDR ರಿಪೋರ್ಟ್ಸ್ಗಳನ್ನೆಲ್ಲ ಅವರು ರಿಕ್ವಿಷನ್ಗಳನ್ನೆಲ್ಲ ನೋಡಿ ಒಂದು ಸಾರಿ. ನೀವು ನೋಡಿರ್ತೀರಿ, ನಾನು ನೋಡಿಲ್ಲ ಅಂತ ಹೇಳಲ್ಲ. ನಾನು ಸುಮಾರಷ್ಟು ಅದರ ಬಗ್ಗೆ ಅಧ್ಯಯನ ಅಂತಲ್ಲ, ನಾನು ತಿಳ್ಕೊಂಡಿದ್ದೇನೆ. ಅದನ್ನು ನಾನು ಆಫೀಸಲ್ಲಿ ಕೂಡ ಇಟ್ಕೊಂಡಿದ್ದೇನೆ. ಇವತ್ತು ಒಂದು ಮಾಹಿತಿ ಕೇಂದ್ರದ ಕಚೇರಿ ಮುಂದೆ ಡೆತ್ ಆದರೆ ಅದನ್ನು ಇಮಿಡಿಯೇಟಾಗಿ ಬರ್ನ್ ಮಾಡುವಂಥದ್ದು ಏನಿದೆ? 1 ವೀಕ್ ನೀವು ಮಾರ್ಚರಲ್ಲಿ ಇಡಬೇಕು, ಅದರ ಪೇಪರ್ ಪಬ್ಲಿಕೇಶನ್ ಕೊಡಬೇಕು. ವಿದಿನ್ 24 ಅವರ್ಸಲ್ಲಿ ಅದನ್ನು ನೀವು ದಫನ್ ಮಾಡ್ತೀರಿ ಅಂದರೆ ಅದರ ಅರ್ಥ ಏನು? ಆಯಿತು, ಒಂದು ನದಿಯಲ್ಲಿ ಬಿದ್ದು ಅದು ಕೊಳೆತಿತ್ತು, ಅದು ಏನೋ ಒಂದು ಆಯಿತು ಹಂಗಂತೇಳಿ ಎಲ್ಲವೂ ಕೂಡ ನಾವು ನದಿಯಲ್ಲಿ ಬಿದ್ದದನ್ನೆಲ್ಲ ಅವತ್ತೇ ಮಾಡಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಲಾಡ್ಜಲ್ಲಿ ಬಿದ್ದದ್ದು, ಬಸ್ ಸ್ಟ್ಯಾಂಡಲ್ಲಿ ಬಿದ್ದದ್ದು, ಮಾಹಿತಿ ಕೇಂದ್ರದ ಕಚೇರಿಯಲ್ಲಿ ದ್ವಾರದ ಪಕ್ಕ, ಹೇಗೆ ನೀವು ಒಂದು ದಿನ ಅದು ಕೊಳೆತಿರ್ತದ ದ್ವಾರದ ಪಕ್ಕದ ಬಾಡಿ? ಯಾರು ಪ್ರಶ್ನೆ ಮಾಡು? ಪೊಲೀಸ್ನವ್ರಿಗೆ ಕೇಳಿದರೆ UDR ಆಗಿದೆ ಅಂತಾರೆ. UDR ದಫನ್ ಮಾಡುವಂಥದ್ದು ಬೆಳ್ತಂಗಡಿ ನಗರ ಪಂಚಾಯತ್ನವರು, ಪೇಮೆಂಟ್ ಮಾಡುವಂಥವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು. ಹೇಗೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಗೆ ಮಿಡ್ಲಲ್ಲಿ ಉಜಿರೆ ಪಂಚಾಯತ್ ಕೂಡ ಇದೆ. ಉಜಿರೆ ದಫನ್ ಮಾಡಿದ್ದ ಪೇಮೆಂಟ್ ಮಾಡುವಂಥದ್ದು ಧರ್ಮಸ್ಥಳದವರು. ಹೇಗೆ ಆಗತ್ತೆ? ಯಾಕೆ ಆಗಬೇಕು? ಬಾಬು ಸಣ್ಣಪ್ಪ ಗುರುವ, ಬಾಬು ಸಣ್ಣಪ್ಪ ಚೋಮ, ಬಾಬು ಸಣ್ಣಪ್ಪ ಸಿಂಕ್ರ, ಎಲ್ಲ ದಫನ್ ಮಾಡಿದ್ದು ಕೂಡ ಬಾಬು. ಸಿಗ್ನೇಚರ್ ಮಾತ್ರ ಚೇಂಜ್. ಆ ಹ್ಯಾಂಡ್ ರೈಟಿಂಗ್ ಎಲ್ಲ ಒಬ್ಬರದೇ. ಅಂದರೆ ಬಾಬುಗೆ ದುಡ್ಡೇ ಹೋಗಿಲ್ಲ, ಬಾಬು ದಫನೇ ಮಾಡಿಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ನಾವು ಧರ್ಮ ವಿರೋಧಿಗಳಾಗ್ತೀವಿ. ಹೇಗೆ? ಇಲ್ಲಿ ವಿಕ್ಟಿಮ್ಗಳು ಆಲ್ಮೋಸ್ಟ್ ಮಹಿಳೆಯರೇ, ಆಲ್ಮೋಸ್ಟ್ 70% ಕೂಡ ಮಹಿಳೆಯರೇ. ಆಯಿತು, ಎಲ್ಲವೂ ಕೂಡ ನಾನು ಅಲ್ಲಿ ಬಂದು ಆತ್ಮಹತ್ಯೆನೇ ಮಾಡಿಕೊಂಡಿಲ್ಲ ಅಂತ ಹೇಳಲ್ಲ. ಇವಾಗ ನೋಡಿ ಬಂಗ್ಲಾಗುಡ್ಡೆ, ನೀವು ಯಾರಾದರೂ ಹೋಗಿದ್ರೆ, ನಾನು ಆ ಪ್ರದೇಶದವನಾಗಿದ್ದ ಕಾರಣ ನನಗೂ ಕೂಡ 3 ಕಿಲೋಮೀಟ್ರ್ ಮೇಲ್ಗಡೆ ಇದೆ. ನೇತ್ರಾವತಿಯಿಂದ 3 ಕಿಲೋಮೀಟ್ರ್ ಮೇಲ್ಗಡೆ ಇದೆ.
ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಷ್ಟು ಫ್ರೀಯಾಗಿ ಹೋಗ್ಬಿಡ್ತಾನೆ ಅಲ್ಲಿಗೆ. 3 ಕಿಲೋಮೀಟರ್ ಮೇಲೆ ಹೋಗಿ ಅಲ್ಲಿ ಆತ್ಮಹತ್ಯೆ. ಅದೇ ಒಂದೇ ಕಡೆ 5-6 ತಲೆಬೂಡುಗಳಿದೆ ಅಂತ ಅವರು ನೋಡಿದವರು ವಿಠಲ್ ಗೌಡ್ರು ಮೊನ್ನೆ ಮಾಜರಿಗೆ ಹೋದವ್ರು ಹೇಳ್ತಾರೆ. 5-6 ಜನ ಒಮ್ಮೆಲೆ ಸಾಮೂಹಿಕ ಆತ್ಮಹತ್ಯೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಒಂದು ಸೊಲ್ಯೂಷನ್ ಏನು ಅಂತ ನನಗಂತೂ ಗೊತ್ತಿಲ್ಲ. ಸೊಲ್ಯೂಷನ್ ಯಾರು ಕೊಡಬೇಕು, ಅದರ ಸೊಲ್ಯೂಷನ್ ಏನು, ಆಮೇಲೆ ಸೌಜನ್ಯ ಆದಮೇಲೆ ಯಾಕೆ ಅಷ್ಟೊಂದು ಡಿಗ್ರಿ ಕಡಿಮೆ ಆಯಿತು, ಅದಕ್ಕಿಂತ ಮೊದಲು ಯಾಕೆ ಅಷ್ಟೊಂದು ಜಾಸ್ತಿ ಆಗ್ತಾಯಿತ್ತು, ಒಂದು ಎಲ್ಲರೂ ಒಬ್ಬರೇ ಮಾಡಿದ್ರು ಅಂದ್ರೆ ಅದು ಕೂಡ ನಾವು ಹೇಳ್ತಾ ಇಲ್ಲ. ಅವರೇ ಮೇನ್ ಯಾರಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಅಂತ ಅದು ಕೂಡ ಹೇಳ್ತಾ ಇಲ್ಲ. ಆದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಆಗ್ತಾಯಿದೆ, ಈ ಕ್ಷೇತ್ರದಲ್ಲಿ ಯಾಕೆ ಆಗ್ತಾಯಿದೆ, ನಮ್ಮ ಜವಾಬ್ದಾರಿ ಏನು. ನನ್ನ ಮನೆಯೊಳಗೆ ಈಗ ನಮ್ಮ ಕಡೆ ಎಲ್ಲ ಊರಲ್ಲಿ ಹಂದಿಗಳೆಲ್ಲ ಜಾಸ್ತಿ ಇದೆ. ಒಂದು ಉರುಳಾಕಿ ಹಂದಿ ಹಿಡಿದ್ರೆ ಫಾರೆಸ್ಟ್ನವ್ರು ಬಂದುಬಿಡ್ತಾರೆ. ಓನರ್ದು ಡೀಟೇಲ್ಸ್ RTC GTC ಎಲ್ಲ ತಗೊಂಡು ಹೋಗ್ಬೋದು ಹಂದಿಗೆ ಹೊಡೆದಾಕಿ. ಅಂಥದ್ರಲ್ಲಿ ಒಂದು ಅಷ್ಟು ದೊಡ್ಡ ಪವಿತ್ರ ಇರುವ ಜಾಗದಲ್ಲಿ ಈ ಥರ ಎಲ್ಲ ಆದಾಗ ನಾವು ಪ್ರಶ್ನೆ ಮಾಡಲೇಬೇಕು, ಅದನ್ನು ಕಂಟಿನ್ಯೂ ಮಾಡಬೇಕು. ನಿಮ್ಮಂಥ ದಿಟ್ಟ ಹೋರಾಟಗಾರರು ನಾವು, ನಿಮ್ಮಷ್ಟು ಧೈರ್ಯ ನನಗೆ ಇದೆ ಅಂತ ನಾನು ಎಲ್ಲಿಯೂ ತಿಳ್ಕೊಂಡಿಲ್ಲ. ಬೇರೆ ಕ್ವೈರಿ ಏನಾದರೂ ಇದ್ದರೆ ಆನ್ಸರ್ ಮಾಡ್ತೀನಿ ನಾನು, ಪರ್ಟಿಕ್ಯುಲರ್ಲಿ ಸೌಜನ್ಯ ಕೇಸ್ ಬಗ್ಗೆ. ಯಾಕೆ ಇಲ್ಲಿ ಇನ್ನು ಆ 3 ಜನರ ಬಗ್ಗೆ ಮಾತಾಡೋಣ. ಒಂದು ಸ್ವಲ್ಪ 5 ನಿಮಿಷ ಮಾತಾಡೋಣ. ನಿಮ್ಮನ್ನು ಯಾಕೆ CBI ಮತ್ತು COD ಅವರಿಗೆ ನಾನು ಕೇಳ್ತಾ ಇರೋದು, ಅವರು ಬಂದು ನಾರ್ಕೋ ಅನಾಲಿಸಿಸ್ಗೆ ಒಳಗಾಗ್ತಾರೆ ಕೋರ್ಟಲ್ಲಿ ಬಂದು, ಯಾಕೆ ಆಗ್ತಾರೆ ಅನ್ನೋ ಬಗ್ಗೆ ನೀವು ತನಿಖೆ ಮಾಡಿದ್ದೀರಾ? ಅವರನ್ನು ಯಾಕೆ ನೀವು ಪೊಲೀಸ್ ಕಸ್ಟಡಿ ತಗೊಂಡು ತನಿಖೆ ಮಾಡಲಿಲ್ಲ? ಅದಕ್ಕೆ ಇವರೊಟ್ಟಿಗೆ ಆನ್ಸರ್ ಇಲ್ಲ. ನಾನು ವಾಲಂಟರಿಯಾಗಿ ನಾನು ಯಾಕೆ ಹೋಗಬೇಕು? ಈಗ ಬಾಕಿದವ್ರು ಯಾಕೆ ಹೋಗಲಿಲ್ಲ? ಅಷ್ಟೊಂದು ಜನ ಇದ್ದಾರೆ, ನೀವೇ 3 ಜನ ಯಾಕೆ ಹೋದ್ರಿ? ಪ್ರಶ್ನೆ ಅದು. ಆಯಿತು, CBIನವರು ಅವನ್ನ ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿದ್ದು ಮುಗೀತು. CBI ತಿರ್ಗಾ ನಿಮ್ಮ ಮೇಲೇ ಯಾಕೆ ಅಪ್ಲಿಕೇಶನ್ ಹಾಕಿದ್ದು? 319 ಅಪ್ಲಿಕೇಶನ್ ಯಾಕೆ ನಿಮ್ಮ ಮೇಲೇ ಹಾಕಿದ್ದು? ಈಗ ನಾರ್ಕೋ ಅನಾಲಿಸಿಸ್ CBIನವರೇ ಮಾಡಿದ್ದು, ನಿಮ್ಮ ಮೇಲೇ ಅಪ್ಲಿಕೇಶನ್ ಯಾಕೆ ಹಾಕಿದ್ದು? ಈಗ CBIನವರು ಸುಮ್ಮನೆ ಒಬ್ಬರ ಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಅವ್ರದ್ದು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಹಾಕುವಂಥದ್ದು. ವಿದೌಟ್ ಎನಿ ಎವಿಡೆನ್ಸು ನಿಮ್ಮ ಮೇಲೆ ಯಾಕೆ ಅಪ್ಲಿಕೇಶನ್ CBIನವರು ಹಾಕ್ತಾರೆ? ನೀವು ಒಂದು ಕಡೆ ನನ್ನ ನಾರ್ಕೋ ಅನಾಲಿಸಿಸ್ ಆಗಿದೆ ಅಂತಾರೆ, ನಿಮಗೆ ಹೇಳ್ಬೋದಿತ್ತು. ನಿಮ್ಮ ಫೋನ್ ಟ್ರ್ಯಾಕಿಂಗ್ ಏನಿದೆ ನೀವೇ ಕೊಡ್ಬೋದಿತ್ತು, ನಿಮಗೂ ಕೂಡ ಅವಕಾಶ ಇತ್ತು, ನೀವು ಕೊಡಲಿಲ್ಲ. CCTV ಇದನ್ನು ನೀವೇ ಕೊಡ್ಬೋದಿತ್ತು ತೆಗೆದು, ನಂದು ಏನು ಅಲ್ಲಿ ಚಲನವಲನ ಆ ಪ್ರದೇಶದಲ್ಲಿ ಇಲ್ಲ ಅಂತ ನೀವು ಕೊಡಲಿಲ್ಲ. ನೀವು ಕೇವಲ ನಾರ್ಕೋ ಅನಾಲಿಸಿಸ್ ಮಾತ್ರ ಮಾಡಿದ್ದು. ಆದರೆ ಅದರ ರಿಪೋರ್ಟ್ ಕೂಡ ಇವತ್ತಿನವರೆಗೆ ನಿಮ್ಮ ಮೇಲೆ ಕೋರ್ಟಲ್ಲಿ ನಿಮ್ಮ ಮೇಲೆ ಎಲಿಗೇಷನ್ ಬಂದಾಗ ಕೂಡ ಕೋರ್ಟಿಗೆ ಹಾಕಲಿಲ್ಲ. ಆಯಿತು, ನೀವು ನಾರ್ಕೋ ಅನಾಲಿಸಿಸ್ ಅನ್ನುವಂಥದ್ದು ಅದು ಫಿಸಿಕಲಿ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅಷ್ಟು ದೊಡ್ಡ ಟೆಸ್ಟಿಗೆ ಒಳಗಾದಂಥ ನೀವು ನ್ಯಾಯಾಲಯದ ತನಿಖೆಗೆ ಯಾಕೆ ಒಳಗಾಗಲಿಲ್ಲ? ನಿಮ್ಮ ಮೇಲೆ ಆರ್ಡ್ರ್ ಆಗಿದ್ದು, ಕೋರ್ಟ್ ಆರ್ಡ್ರ್ ಮಾಡಿದ್ದು ನಿಮ್ಮ ಮೇಲೆ. ನೀವು ನ್ಯಾಯಾಲಯದ ತನಿಖೆಗೂ ಕೂಡ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿ ಮಾಡ್ಬೋದಿತ್ತು. ಮಾಡಿದ್ದಿದ್ರೆ ನಿಮ್ಮ ಮೇಲೆ ಇವಾಗ ಯಾರು ಪ್ರಶ್ನೆನೇ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನೂ ಬಿಟ್ಟು ಬಿಡೋಣ. ಫರ್ದರ್ ಇನ್ವೆಸ್ಟಿಗೇಷನ್ ಇವನ್ ಜೊತೆ ಡಾಕ್ಟರ್ ಆದಾಮ್ ಅವರು ಹೇಳಿದ ಪ್ರಕಾರ ಇವನೊಬ್ಬನೇ ಮಾಡಿದ್ದಲ್ಲ, ಈ ಕೇಸಲ್ಲಿ 1ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಯಿತು. ಅದನ್ನು ಯಾಕೆ ಹೋಗಿ ನೀವು ಸ್ಟೇ ಮಾಡ್ಕೊಂಡು ಬಂದ್ರಿ? ನೀವು ಯಾರು? ಅದಕ್ಕೆ ಯಾರು ನೀವು? ನಿಮಗೂ ಆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಏನು ಸಂಬಂಧ? ಅದನ್ನು ಮಾತಾಡಿದರೆ ಸಂತೋಷ್ ರಾವ್ ಹೆಗಲ ಮೇಲೆ ಎತ್ಕೊಂಡು ಹೋದ್ನಂತೆ, ಸಂತೋಷ್ ರಾವ್ ಒಬ್ಬನೇ ಎತ್ಕೊಂಡು ಹೋದ್ನಂತೆ, ಸಂತೋಷ್ ರಾವ್ ಅವನಿಗೆ ಫುಡ್ಡು ತಗೊಂಡು ಬಂದು ಕೊಟ್ಟನಂತೆ. ಸಂತೋಷ್ ರಾವ್ ಕೊಟ್ಟ ಫುಡ್ಡನ್ನು ಒಂದು ಹುಡುಗಿ, ಅಪರಿಚಿತ ಹುಡುಗಿ ತಿನ್ನೋದಕ್ಕೆ ಸಾಧ್ಯ ಇದೆಯಾ? ಡೆತ್ ಆಗೋ 1/2 ಗಂಟೆ ಮೊದಲು ಫುಡ್ ತಗೊಂಡಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ಹೇಳುತ್ತೆ. ಡೆತ್ 12 ಗಂಟೆಗೆ ತೋರಿಸ್ತದೆ. 6 ಗಂಟೆ ಹೊತ್ತಿಗೆ 4 ಕಾಲಕ್ಕೆ ಮಿಸ್ ಆದಂಥ ಹುಡುಗಿ 6 ಗಂಟೆ ಹೊತ್ತಿಗೆ ಫುಡ್ಡು ಎಲ್ಲಿಂದ? ಸಂತೋಷ್ ರಾವ್. ಅದು ಬಿಟ್ಟು ಬಿಡೋಣ, ಸಂತೋಷ್ ರಾವ್ ಬಾಡಿ ಪಕ್ಕನೇ ಟೆಂಟ್ ಹಾಕಿ ಕೂತಿದ್ದ. ಏನು ಸ್ಟೋರಿ?
ಚಾರ್ಜ್ ಶೀಟ್ ಸ್ಟೋರಿ ಇರುವಂಥದ್ದು ಸಂತೋಷ್ ರಾವ್ ಬಾಡಿಯಿಂದ 100 ಮೀಟರ್ ಆ ಕಡೆ ಟೆಂಟ್ ಹಾಕ್ಕೊಂಡು ಕೂತಿದ್ದ ಅಂತ 2 ದಿನ. ಬಾಡಿ ಸಿಕ್ಕಿದ ಮೊದಲ ದಿನವೇ 500 ಜನ ಆ ಪ್ರದೇಶದಲ್ಲಿ ಹುಡುಕಿದ್ದಾರೆ. ಬಾಡಿ ಸಿಕ್ಕಿದ ದಿನ ಮೋರ್ ದೆನ್ 10,000 ಪೀಪಲ್ ಅಲ್ಲಿ ಗ್ಯಾದರ್ ಆಗಿದ್ದಾರೆ. ಎಲ್ಲೋಯ್ತು ಆ ಟೆಂಟು ಅವಾಗ. ಸಂತೋಷ್ ರಾವ್ ನೀವು ಹಿಡ್ಕೊಟ್ಟಾಗ ಅವು ಬ್ಯಾಗ್ ಹಿಡ್ಕೊಂಡಿದ್ದ ಅಂತ ನೀವೇ ಹೇಳಿದ್ದು, ನಾವಲ್ಲ. ಯಾರು ನೀವು ಈಗ ಸಸ್ಪೆಕ್ಟೆಡ್ ಯಾರಿದ್ದೀರಿ ಹಿಡ್ಕೊಟ್ಟಿದ್ದೀರಿ, ನೀವೇ ಹೇಳಿದ್ದು ಅವನು ಬ್ಯಾಗ್ ಹಿಡ್ಕೊಂಡಿದ್ದ, ಅವನ ಬ್ಯಾಗಲ್ಲಿ ಜಪಮಾಲೆ ಇತ್ತು, ಅವನದು ಬಟ್ಟೆ ಬರೆಗಳೆಲ್ಲ ಇತ್ತು ಅಂತ ನೀವೇ ಹೇಳಿದ್ದು. ಆ ಬ್ಯಾಗ್ ಕಾಡೊಳಗಡೆ ಹೋಯಿತು. ಆ ಬ್ಯಾಗನ್ನು ನೀವು ಕಾಡೊಳಗಡೆ ಹೇಗೆ ಸೀಸ್ ಮಾಡಿದ್ರಿ? ಪೊಲೀಸ್ನವ್ರು ಯಾಕೆ ಸೀಸ್ ಮಾಡಲಿಲ್ಲ? ಅವನ ಕೈಯಲ್ಲಿದ್ದ ಬ್ಯಾಗನ್ನು ಯಾಕೆ ಸೀಸ್ ಮಾಡಲಿಲ್ಲ? ಕೈಯಲ್ಲಿದ್ದ ಬ್ಯಾಗು ಕಾಡೊಳಗಡೆ ಹೋಗಿ ನೀವು ಸೀಸ್ ಮಾಡ್ತೀರಿ ಅಂದರೆ ಯಾವ ರೀತಿ ಇನ್ವೆಸ್ಟಿಗೇಷನ್? ಮತ್ತು ಕೂಡ ಹೇಳ್ತೀರಿ ಅವನೇ ಅಂತ. ಆಯ್ತು, ಅದಕ್ಕೊಂದು ರೀಸನ್ ಆದರೂ ಕೊಡಿ. ಅವನೇ ಆಯಿತು, ಅವನೇ ಇದ್ರೆ ಅವನೇ. ನಾವು ಯಾರು ಕೂಡ ಅವ ಆದರೆ ನೀವು ಯಾರು ಕೂಡ ಅವನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಇಲ್ಲ. ಒಂದು ವೇಳೆ ಅವ ಆದರೆ ಏನು, ಅವು ರೇಪ್ ಮಾಡಿದರೆ ಅವನು ಕೂಡ ಶಿಕ್ಷೆ ಅನುಭವಿಸಲೇಬೇಕು. ಅವರೇನು ನನ್ನ ಮಾವನ ಮಗನ? ಆಫ್ಟರ್ ಆಲ್ ಅವನೊಬ್ಬ ನನಗೆ ಕ್ಲೈಂಟು ಅಷ್ಟೇ. ಅವನಿಗೂ ಶಿಕ್ಷೆ ಆಗಬೇಕು. ಒಂದು ಪೀಸ್ ಆಫ್ ಎವಿಡೆನ್ಸ್ ಇಲ್ಲದೆ ಕೂಡ ನೀವು ಅವನನ್ನು ಅವನೇ ನನ್ನೊಟ್ಟಿಗೆ ಮೊನ್ನೆಯಿಂದ ಕೂಡ ಸುಮಾರು ಮಾಧ್ಯಮದವರು ಬರಕ್ಕೆ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಅಧ್ಯಯನ ಮಾಡಿದವರೊಟ್ಟಿಗೆ ನಾವು ಮಾತಾಡ್ಬೋದು. ಯಾವನೋ ಒಬ್ಬ ಅವ ಯಾರು ಕಿರೀಕ್ ಅಂತೆ, ಅವ ಹೇಳ್ತಾನೆ ಆ ವೆಜ್ಜಿನಾಲ್ ಸ್ವಾಬನ್ನು ಒಣಗಿಸಿಕೊಡ್ಲಿಲ್ಲ ಅಂತ. ಒಣಗಿಸಿಕೊಡ್ಲಿಲ್ಲ, ಅವಾಗ ಮಳೆ ಬಂತು ಅಂತ. ಏನು ಮಂಗಳೂರಲ್ಲಿ ಮೀನು ಒಣಗಿಸೋದು ಅದು? ಅದಕ್ಕೆ ಯಾವ ಅಂಥವರೊಟ್ಟಿಗೆ ಹೋಗಿ ನಾವು ಡಿಬೇಟಿಗೆ ಕೂರಬೇಕಂದ್ರೆ ಒಂದು ಮಾತುಗೂ ಕೂಡ ಒಂದು ತೂಕ ಇರಬೇಕಾಗ್ತದೆ. ಅಟ್ಲೀಸ್ಟ್ ಮಾತಾಡುವಾಗ ಫುಲ್ ಡಾಕ್ಯುಮೆಂಟ್ ಒಂದೇ ಸಾರಿಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜಜ್ಮೆಂಟ್ ಆದರೂ ಓದಿ, ಅಟ್ಲೀಸ್ಟ್ ಜಜ್ಮೆಂಟ್ ಓದಿ. ಅಷ್ಟು ಜಜ್ಮೆಂಟ್ ಓದಲಿಕ್ಕೂ ಪುರ್ಸೋತಿಲ್ಲ. ಅದಿದ್ರೆ 142, 143 2 ಪ್ಯಾರಾಗ್ರಾಫ್ ಓದಿ ಸಾಕು. ಇಡೀ ಜಜ್ಮೆಂಟ್ ಇದೆ, ಪಿಕ್ಚರ್ ಗೊತ್ತಾಗದೆ. ಆದ್ದರಿಂದ ನಾನು ಕೂಡ ನಿಮ್ಮೊಟ್ಟಿಗೆ ಖಂಡಿತ ಇರ್ತೇನೆ ನಿಮ್ಮ ಹೋರಾಟದಲ್ಲಿ. ಈಗ ಸೌಜನ್ಯ ಪ್ರಕರಣ ಅಂದರೆ ಮುಂದೇನು ಅನ್ನುವಂಥದ್ದು ಒಂದು ಸೌಜನ್ಯ ಪ್ರಕರಣದಲ್ಲಿ ಇಂಟೆನ್ಷನಲಿ ಆಗಿ ವಿಕ್ಟಿಮ್ ಮದರನ್ನು ವಿಟ್ನೆಸ್ ಮಾಡಲೇ ಇಲ್ಲ ಯಾರು. ಒಂದು CID ಅವರು ಮಾಡಲಿಲ್ಲ, CBIನವರು ಮಾಡಲಿಲ್ಲ. ಫಾದರ್ ಆಫ್ ದಿ ವಿಕ್ಟಿಮು ಇಲ್ಲಿ ಹೈಕೋರ್ಟಲ್ಲಿ ರಿಟ್ ಹಾಕಿದ್ರು. ಅದು ಅಂದರೆ ರಿಜೆಕ್ಟ್ ಮಾಡಬೇಕು ಅಂತಲ್ಲ, ಇವಾಗ ಏನು ಸಿಗುತ್ತೆ ಅನ್ನುವಂಥ ಆ್ಯಸ್ ಆಫ್ ನಾವು ಇವಾಗ ಈ ಕೇಸಲ್ಲಿ ಯಾವ ವಿಟ್ನೆಸ್ಗಳಿರ್ತದೆ ಬಾಕಿ ಇರುತ್ತೆ ಅನ್ನೋ ಯಾವುದು ಮೆಟೀರಿಯಲ್ ವಿಟ್ನೆಸ್ಸನ್ನು ನೀವು ಇನ್ನೂ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ಆ ರಿಟ್ ಪಿಟಿಷನನ್ನು ಡಿಸ್ಮಿಸ್ ಆಯಿತು. ಮೀನ್ ಟೈಮು ಜನವರಿಯಲ್ಲಿ ಚಂದಪ್ಪ ಗೌಡರು ತೀರ್ಕೊಂಡ್ರು. ಈಗ ಡಿಫ್ಯಾಕ್ಟೋ ಕಂಪ್ಲೇಂಟ್ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಕಾನೂನಿನ ಪ್ರಕಾರದಲ್ಲಿ ಸ್ವಲ್ಪ ಗೊಂದಲದಲ್ಲಿದೆ. ಅಂದರೆ ಪುರಂದರ ಅವರ ಫಸ್ಟ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಪುರಂದರ್ ಅವರು ಆಗ್ತಾರಾ ಅಥವಾ ವಿಕ್ಟಿಮ್ ಮದರ್ ಮಾಡಬೇಕಾದ್ರೆ ನೀವು ಚಾರ್ಜ್ ಶೀಟ್ ವಿಟ್ನೆಸ್ ಅಲ್ಲ, ನಿಮಗೇನು ಲೋಕಲ್ ಸ್ಟ್ಯಾಂಡೇ ಇದೆ ಅಂತ. ಆ ಬಗ್ಗೆ ಸುಪ್ರೀಂ ಕೋರ್ಟ್ ಲಾಯರ್ಗಳು ಸ್ವಲ್ಪ ಇನ್ನೊಂದು ನಮ್ಮ ಕಡೆಯಿಂದ ನಿಮಗೆ ಪಾಸಿಟಿವ್ ಅಂದರೆ ನಮ್ಮ ಕಡೆಯಿಂದ ಸಂತೋಷ್ ರಾವ್ ಕಡೆಯಿಂದ ಒಂದು ಪಿಟಿಷನ್ ಫೈಲ್ ಮಾಡಿದೆ, ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಅದು ಶೀಘ್ರದಲ್ಲಿ ಬರುತ್ತೆ. ಅಂದರೆ ಇವ್ರದ್ದು ಒಂದು ಆಗಲಿ ಅದು ಕನೆಕ್ಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನಲ್ಲಿ ಆಗಿ ಅದು ಹೋಲ್ಡಲ್ಲಿದೆ. ಹಾಗೆ ಸುಪ್ರೀಂ ಕೋರ್ಟ್ನವರು ಆ ಲೋಕಲ್ ಸ್ಟ್ಯಾಂಡ್ ಬಗ್ಗೆ ಏನು ತಗೋತಾರೆ ಅನ್ನುವಂಥದ್ದು ಮೇಯ್ನ್ ಆಗಿರುವಂಥದ್ದು. ಮತ್ತು SITಗೆ ಈ ಕೇಸು ಬರೋದಿಲ್ಲ ಮೇಯ್ನಾಗಿ, ಯಾಕಂದರೆ ಒಂದು ಕೋರ್ಟಲ್ಲಿ ಮುಗ್ದೋಗಿರುವಂಥವು, 2 ಹೈಕೋರ್ಟಲ್ಲಿ ಕೂಡ ಕಂಪ್ಲೀಟ್ ಆದ ಕಾರಣ SITಗೆ ಈಗ ಪ್ರೆಸೆಂಟ್ ಫಾರ್ಮ್ ಆಗಿರೋ SITಯಲ್ಲಿ ಇದು ತನಿಖೆ ಮಾಡಲಿಕ್ಕೆ ಬರೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.